ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರೈತ ಮಕ್ಕಳಿಗೆ ಬಂತು ಆಸರೆ 11,000ವರೆಗೂ ಸ್ಕಾಲರ್ಶಿಪ್ಪು. ಖಂಡಿತ ಇದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನೋಡಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ಒಂದು ವಿಡಿಯೋದಲ್ಲಿ ಈ 11,000 ಸ್ಕಾಲರ್ಶಿಪ್ನ ಯಾವ ಥರ ಅಪ್ಲೈ ಮಾಡೋದು, ಏನಿದು, ಎಲ್ಲಿ ಅಪ್ಲೈ ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಖಂಡಿತ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ಎಲ್ಲ ನಿಮಗೆ ಎಲ್ಲ ಥರದ ಲಿಂಕ್ಗಳಾಯಿತು, ಎಲ್ಲ ಥರ ಇನ್ಫಾರ್ಮೇಷನ್ ಆಯಿತು, ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರೈತ ಮಕ್ಕಳಿಗೆ ಬಂತು ಆಸರೆ 11,000ವರೆಗೂ ಸ್ಕಾಲರ್ಶಿಪ್. ಇದು ನಿಜಾನ ಸುಳ್ಳು ಅಂತ ಹೇಳಿದ್ರೆ ಖಂಡಿತ ನಿಜ. ಏನಿದು ರೈತ ವಿದ್ಯಾನಿಧಿ ಯೋಜನೆ ಅಂತ ಕೇಳ್ತಾರೆ ಸ್ವಲ್ಪ ಜನ. ನಮ್ಮ ಹಳ್ಳಿಗಳಲ್ಲಿ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ತಾರೆ. ಓಕೆ, ಅವರು ಹಣದ ಕೊರತೆಯಿಂದಾಗಿ ಏನಂತಾರೆ SSLC ಅಥವಾ PUC ಮುಗಿದ ನಂತರ ಓದುವುದನ್ನೇ ನಿಲ್ಲಿಸ್ತಾರೆ. ಇಂಥ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಗ್ರಾಮೀಣ ಭಾಗದ ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸಲು ಸರ್ಕಾರ ಈ ಒಂದು ಸ್ಕಾಲರ್ಶಿಪ್ ನೀಡ್ತಾ ಇದೆ. ಇದರಲ್ಲಿ ವಿಶೇಷ ಏನಂದರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಮೌಂಟ್ ಅನ್ನೋದು ಜಾಸ್ತಿ ಕೊಡ್ತಾರೆ. ಓಕೆನಾ? ಓಕೆ, ಎಷ್ಟೆಷ್ಟು ಕೊಡ್ತಾರೆ ಅದನ್ನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ರೈತ ಕುಟುಂಬದ ಮಕ್ಕಳ ಆರ್ಥಿಕ ಸಂಕಷ್ಟದಿಂದಾಗಿ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ, ಓಕೆನಾ, ನಮ್ಮ ಒಂದು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಯೋಜನೆ ಜಾರಿಗೆ ತಂದಿದೆ. ಅಂದರೆ ಕೃಷಿ ಕಾಯಕ ಮಾಡುವ ಪೋಷಕರ ಮಕ್ಕಳಿಗೆ ಇದೊಂದು ದೊಡ್ಡ ವರದಾನ ಹೋಗುತ್ತೆ ಖಂಡಿತ. ಯಾಕಂದರೆ ವಿದ್ಯಾರ್ಥಿ ವೇತನ ನೇರವಾಗಿ ಅವ್ರ ಬ್ಯಾಂಕಿಗೆ ಬರ್ತಿದೆ. ಅದರಿಂದ ನಿಮಗೆ ಒಂದು ಸ್ವಲ್ಪ ನೆಕ್ಸ್ಟ್ ಅಂದರೆ ಸೆಕೆಂಡ್ PUC ಅದು ಎಕ್ಸಾಮ್ ಅಂದರೆ SSLC ಆದಮೇಲೆ ಈ ಅಮೌಂಟ್ ಅನ್ನೋದು ಯೂಸ್ ಆಗುತ್ತೆ. ಓಕೆನಾ? ನಿಮಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ರೈತ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಆಸರೆ, ಅದರದ್ದು ಕಂಪ್ಲೀಟಾಗಿ ಇದರಲ್ಲಿ ಈ ಒಂದು ಫೋಟೋದಲ್ಲಿದೆ. ಇಲ್ಲಿ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಯಾಕಂದರೆ ಯಾವ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ, ಯಾವ ಒಂದು ಡಿಪ್ಲೊಮಾ ಸ್ಟೂಡೆಂಟ್ಗೆ ಎಷ್ಟು ಅಮೌಂಟ್ ಅನ್ನೋದು ಅದು ಕೆಳಗಡೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಯಾರಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದೇ ಕೊಡ್ತಿದ್ದೀನಿ. ವಿದ್ಯಾರ್ಥಿ ಓದಿರೋ ಕೋರ್ಸ್ಗೆ ನೀವು ಯಾವ್ದು ಅದರ ಅನುಗುಣವಾಗಿ ಈ ಅಮೌಂಟ್ ಅನ್ನೋದು ಕೊಡ್ತಾ ಹೋಗ್ತಾರೆ. ನೀವೇನಾದರೂ PUC ಅಥವಾ ITI ಡಿಪ್ಲೊಮಾ ಮಾಡ್ತಿದ್ರೆ ಹುಡುಗರಿಗೆ ಅಂದರೆ ಹುಡುಗರಿಗೆ 2,500 ಅದ್ರ ಬರುತ್ತೆ, ಹುಡುಗಿಯರಿಗೆ ಆದರೆ 3,000 ಅದರ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೀವೇನಾದರೂ ಸಾಮಾನ್ಯ ಪದವಿ ಅಂದರೆ ಈಗ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ BA BSc BCom ಈ ಥರ ಒಂದು ಥರ ಮಾಡ್ತಿರೋಂಥ ಸ್ಟೂಡೆಂಟ್ಸ್ಗೆ ಹುಡುಗಿಯರಿಗೆ 5,000, ಹುಡುಗಿಯರಿಗೆ 5,500. ಓಕೆನಾ? ಅಂದರೆ ಪ್ರೊಫೆಷ್ನಲ್ ಕೋರ್ಸ್ ಅಂದರೆ ವೃತ್ತಿಪರ ಕೋರ್ಸ್ಗಳು ಈ ಥರ LLB, ನರ್ಸಿಂಗ್, ಫಾರ್ಮಸಿ ಈ ಥರ ಅಂತ ಮಾಡೋಂಥ ಸ್ಟೂಡೆಂಟ್ಸ್ಗೆ ಹುಡುಗರಿಗೆ ಆದರೆ 7,500 ಆಗಿರುತ್ತೆ, ಹುಡುಗಿಯರಿಗೆ ಆದರೆ 8,000 ಅದರ ಆಗಿರುತ್ತೆ. ಇನ್ನೂ ಪ್ರೊಫೆಷ್ನಲ್ಸ್ ಕೋರ್ಸ್ ಅಂದರೆ ಇವರು ಸ್ನಾತಕೋತ್ತರ ಪದವಿ ಅಂತ ಹೇಳ್ತೀವಿ. ಓಕೆನಾ? ಅಂದರೆ MBBS ಇಂಜಿನಿಯರ್ಸ್ ಮಾಡಿರ್ತಾರೆ, B.Tech ಮತ್ತು ಸ್ನಾತಕೋತ್ತರ ಪದವಿ ಈ ಥರ ಮಾಡಿದವ್ರಿಗೆ ನಿಮಗೆ ಹುಡುಗರಿಗೆ ಆದರೆ 10,000, ಹುಡುಗಿಯರಿಗೆ ಆದರೆ 11,000. ಓಕೆನಾ? ಇಷ್ಟು ನೀವು ನೆನಪಿಕೊಳ್ಳಿ. ನೆಕ್ಸ್ಟು ಅರ್ಜಿ ಸಲ್ಲಿಸಲು ಯಾರು ಅರ್ಹರು, ಯಾರು ಎಲಿಜಿಬಿಲಿಟಿ ಇರ್ತಾರೆ ಅಂದರೆ ವಿದ್ಯಾರ್ಥಿಗಳು, ಪೋಷಕರು ಕಡ್ಡಾಯವಾಗಿ ರೈತರಾಗಿರಬೇಕು, ಅವರ ಹೆಸರಿನಲ್ಲಿ ಕೃಷಿ ಭೂಮಿ ಇರಲೇಬೇಕು. ಓಕೆನಾ? ನೋಡಿ, ವಿದ್ಯಾರ್ಥಿಯ ಪೋಷಕರು ಅಂದ್ರಿಗೆ ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರ ಪೇರೆಂಟ್ಸ್ ಇರ್ತಾರಲ್ಲ, ಅಂದರೆ ಈಗ ಅಪ್ಪ ಅಮ್ಮ ಆಯಿತು, ಅವ್ರದ್ದು ಏನಾಗಿರೋದು ರೈತರಾಗಿರ್ಬೇಕು. ಅಂದರೆ ರೈತರು ಇದ್ದಾರೆ ಅಂತ ಯಾವ ಥರ ಅಂತ ಅವ್ರ ಹೆಸರಲ್ಲಿ ಕೃಷಿ ಭೂಮಿ ಇರಬೇಕಾಗಿರುತ್ತೆ. ಯಾಕೆಂದರೆ ನಿಮ್ಮ ಒಂದಲ್ಲ. ನೆಕ್ಸ್ಟು ವಿದ್ಯಾರ್ಥಿ ಕರ್ನಾಟಕದ ಯಾವುದೇ ಮಾನ್ಯತೆ ಪಡೆದ, ನೋಡಿ, ವಿದ್ಯಾರ್ಥಿ ಕರ್ನಾಟಕದ ಯಾವುದೇ ಮಾನ್ಯತೆ ಪಡೆದ ಸರ್ಕಾರಿ ಅಥವಾ ಅನುದಾನಿತ ವಿದ್ಯಾಸಂಸ್ಥೆಯಲ್ಲಿ ನಿಮ್ದು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಸ್ ಆಗಿರಲಿ ಅದು ಅನುದಾನಿತ ಆಗಿರುವಂಥ ಅಲ್ಲಿ ಅಂತ ಓದ್ತಿರೋವಂಥ ಸ್ಟೂಡೆಂಟ್ಸ್ಗಳಿಗೆ ಈಗಾಗಲೇ ಬೇರೆ ಸ್ಕಾಲರ್ಶಿಪ್ ಪಡಿತಿದ್ರು ಈ ಅರ್ಜಿಗೆ ಸಲ್ಲಿಸಲು ಅವಕಾಶ ಇರುತ್ತೆ. ಸಾಕಷ್ಟು ಜನ ಒಂದು ಕ್ವಶನ್ ಕೇಳ್ತಾರೆ, ಆಲ್ರೆಡಿ SSB ಬರುತ್ತೆ ನನಗೆ, ಆಮೇಲೆ ವಿದ್ಯಾಸಿರಿ ಬರುತ್ತೆ ಅಂತ ಕೇಳ್ತಾರೆ. ವಿದ್ಯಾಸಿರಿ, ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಆಯಿತು, ಇವೆಲ್ಲ ಯಾವುದೋ ನೀವು ಎಷ್ಟೇ ಸ್ಕಾಲರ್ಶಿಪ್ ಅಂದರೆ ಇದು ಕೂಡ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಒಂದು ಪೋಷಕರದು ಏನಾಗಿರಬೇಕು, ನಿಮ್ಮ ಒಂದು ಏನಾಗಿರುತ್ತೆ ಅವಲ್ಲಿ ಹೇಳಿದ್ರೆ ಫಸ್ಟ್ ಕ್ವಶನ್ಸ್ ನಿಮಗೆ ಕೃಷಿ ಭೂಮಿ ಅವರ ಹೆಸರಿನಲ್ಲೇ ಇರಬೇಕಾಗಿರುತ್ತೆ. ಇಷ್ಟಿದ್ರೆ ಸಾಕು ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಅಪ್ಲೈ ಮಾಡೋಕ್ಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಕ್ವಶನ್ಸ್ ಕೇಳ್ತಾರೆ. ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಓಕೆನಾ? ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡ್ಗೆ. ನೆಕ್ಸ್ಟು ಪೋಷಕರ ಕೃಷಿ ಭೂಮಿಯ ದಾಖಲೆಗಳು, ಅಂದರೆ ಈಗ ಏನು ಕೃಷಿ ಭೂಮಿ ದಾಖಲೆಗಳಿಂದ ಅಂದರೆ ID ಅಂತ ಬರುತ್ತೆ, ಅಂದರೆ ಪಹಣಿ ಅಂತ ಕರಿತೀವಿ, ಅದನ್ನು ಅವಾದ್ರೆ ಇರಬೇಕಾಗಿರುತ್ತೆ. ಅಥವಾ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ, ಇನ್ನೊಂದು ಮೂರನೇ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಚಾಲ್ತಿಯಲ್ಲಿರೋ ಬ್ಯಾಂಕ್ ಖಾತೆ ವಿವರ, ಆಧಾರ್ ಸೀಡಿಂಗ್ ಕಡ್ಡಾಯವಾಗಿರಬೇಕು. ಆಧಾರ್ ಸೀಡಿಂಗ್ ಮಾಡಿರೋಂಥ ಬ್ಯಾಂಕ್ ಒಂದು ಖಾತೆ ಇರುತ್ತಲ್ಲ ಅದು ಅಂದರೆ ಅಕೌಂಟ್ದು ಇನ್ಫಾರ್ಮೇಷನ್ಸ್ ಅದ್ರ ಇರಬೇಕು, ಅದು ಮತ್ತು ಅಟ್ ಪ್ರೆಸೆಂಟ್ ವರ್ಕಿಂಗಲ್ಲಿರಬೇಕು. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಕುಟುಂಬದ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಅಂದರೆ ಫ್ಯಾಮಿಲಿದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ನೆಕ್ಸ್ಟು ಪ್ರಸಕ್ತ ಸಾಲಿನ ಕಾಲೇಜಿನ ಪ್ರವೇಶ ಪತ್ರ, ಅಂದರೆ ಅಡ್ಮಿಷನ್ ರಿಸಿಪ್ಟ್ ಅಂತ ಕರಿತೀವಲ್ಲ ಅದು ಇಷ್ಟು ಡಾಕ್ಯುಮೆಂಟ್ಸ್, 5 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ನೆಕ್ಸ್ಟು ಅಪ್ಲೈ ಮಾಡ್ಬೋದು. ಈಗ ಅಪ್ಲಿಕೇಶನ್ಸ್ ಹಾಕೋದು ಹೇಗೆ, ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೇಳ್ತಾರೆ. ರೈತ ವಿದ್ಯಾನಿಧಿ ಯೋಜನೆಗೆ ಯಾವುದೇ ಆಫ್ಲೈನ್ ಕಚೇರಿಗೆ ಹೋಗುವ ಅಗತ್ಯವಿಲ್ಲ. ಮನೆಯಲ್ಲೇ ಕುಳಿತು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ಸ್ನ ಹಾಕ್ಬೋದು, ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್, ಅಂದರೆ ನಮಗೆ ಗೊತ್ತಿರೋದು ಯಾವುದು SSB ಪೋರ್ಟಲ್ ಅಧಿಕೃತ, ಅದು ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಆಧಾರ್ ವಿವರ ಬಳಸಿ ಹೊಸ ಖಾತೆ ತೆರೆಯಿರಿ. ಅಲ್ಲಿ ನಿಮ್ಮ ಒಂದು ಆಧಾರ ಅಂತ ಏನು ಹೊಸ ಖಾತೆನ ಸೃಷ್ಟಿಸಿ ಅಲ್ಲಿ ಆಧಾರ ವಿವರ ಬೆಳೆಸ್ಕೊಂಡು ನೀವು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಏನು ಬೇಕಾಗಿಲ್ಲ, ಕ್ರಿಯೇಟ್ ಮಾಡಿದವರಿಗೆ ಆಧಾರ್ ಇನ್ಫಾರ್ಮೇಷನ್ಸ್ ಕೊಟ್ಟು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಶೈಕ್ಷಣಿಕ ವಿವರ ಮತ್ತು ನೋಡಿ ಪೋಷಕರ ಕೃಷಿ ಭೂಮಿ ವಿವರಗಳನ್ನು ನಮೂದಿಸಬೇಕು.
ಇಲ್ಲಿ ನಿಮ್ದು ಏನು ಎಜುಕೇಷನ್ಸ್ ಏನು ನಿಮಗೆ ಅಲ್ಲಿ ಅಪ್ಲೈ ಮಾಡಬೇಕಾದಾಗೆ ನಿಮ್ಮದು ಶೈಕ್ಷಣಿಕ ವಿವರ ಅಂದರೆ ನೀವು ಏನು ಮಾಡ್ತಿದ್ರೆ ಈಗ ಎಜುಕೇಷನ್ಸ್ ಡೀಟೇಲ್ಸು ಮತ್ತು ಪೋಷಕರ ಕೃಷಿ ಭೂಮಿಯ ವಿವರಗಳನ್ನ ಕಂಪಲ್ಸರಿ ಕೊಡಬೇಕು. ಇಲ್ಲಿ ಈ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ನಿಮ್ಗೆ ನಾರ್ಮಲ್ SSB ಸ್ಕಾಲರ್ಶಿಪ್ ಕೊಡ್ತಾರೆ, ಮತ್ತು ನೀವು ಏನೇನು ಅಪ್ಲೈ ಅಂದರೆ ಏನೇನು ಎಲಿಜಿಬಲ್ ಅಲ್ಲಿ ಕೊಡ್ತಾರೆ, ಈ ಸ್ಕಾಲರ್ಶಿಪ್ ಕೊಡಲ್ಲ. ನೀವು ಕಂಪಲ್ಸರಿ ಪೋಷಕರ ಕೃಷಿ ವಿವರಗಳನ್ನ ಅಲ್ಲಿ ನೀವು ಏನು ಮಾಡೋಕೆ ಅಪ್ಲೈ ಮಾಡಬೇಕಾಗಿರುತ್ತೆ, ಅಂದರೆ ಎಲ್ಲ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಅಗತ್ಯ ಇರೋ ದಾಖಲೆಗಳು ಅಂದರೆ ಅಪ್ಲೋಡ್ ಮಾಡಬೇಕಾಗತ್ತೆ. ಅಲ್ಲಿ ಕೇಳ್ತಾರೆ ಅಪ್ಲೋಡ್ ಮಾಡೋಕ್ಕೆ ಇವೇನು ಅವೆಲ್ಲ ಆಲ್ರೆಡಿ ಡಾಕ್ಯುಮೆಂಟ್ಸ್ ಇತ್ತಲ್ಲ, ಆಲ್ರೆಡಿ ಆ ಡಾಕ್ಯುಮೆಂಟ್ಸ್ನ ಕೇಳಿ ನಿಮಗೆ ಅರ್ಜಿಯನ್ನು ಸಬ್ಮಿಟ್ ಮಾಡೋಕ್ಕಾಗಿರುತ್ತೆ. ನೋಡಿ, ಮೇನ್ ಇಂಪಾರ್ಟೆಂಟ್ ಗಮನಿಸಬೇಕಾದ ವಿಚಾರ ಏನಂದರೆ, ಈಗ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದ್ದರೆ ಹಣ ಜಮಾ ಆಗುತ್ತೆ ಕಂಪಲ್ಸರಿ. ಏನಪ್ಪ ಅಂದರೆ ನಿಮಗೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದ್ದರೆ 100% ಹಣ ಜಮಾ ಆಗುತ್ತೆ. ಈ ಥರ ಅಪ್ಲಿಕೇಶನ್ದಾಗಿ ಸಬ್ಮಿಟ್ ಮಾಡಿದೆ ಅಂತ ಯಾವುದೇ ತಪ್ಪು ಮಾಹಿತಿ ನೀಡಿದರೆ ಅರ್ಜಿ ತಿರಸ್ಕರಿಸಲಾಗುವ ಸಾಧ್ಯತೆ ತುಂಬಾ ಇರುತ್ತೆ. ಯಾವುದೇ ಥರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ರಿಜೆಕ್ಟ್ ಆಟೋಮೆಟಿಕ್ ಆಗ್ತಿರುತ್ತೆ, ಹುಷಾರಾಗಿರಿ. ಇದು ಸಂಪೂರ್ಣ ಉಚಿತ ಪ್ರಕ್ರಿಯೆ ಆಗಿದ್ದು ಯಾರು ಹಣ ನೀಡುವ ಅಗತ್ಯ ಇಲ್ಲ. ಇದು ಕಂಪ್ಲೀಟ್ ಫ್ರೀ ಐತೆ. ಯಾವುದೇ ಕಾರಣಕ್ಕೂ ನೀವು ಹೋಗಿ ಅಪ್ಲೈ ಮಾಡಬೇಕಂದ್ರೆ ಅಲ್ಲಿನ ಫೋನಲ್ಲಿ ಇರುತ್ತೆ, ಆನ್ಲೈನಲ್ಲಿ ಹೋಗಿ ಎಲ್ಲರೂ ಅಪ್ಲೈ ಮಾಡಿ. ಈ ಕೊನೆಯ ಮಾತೇನೆಂದರೆ, ರೈತ ಕುಟುಂಬದ ಶ್ರಮಕ್ಕೆ ಬೆಲೆ ಸಿಗುವುದು ಅವರ ಮಕ್ಕಳ ಉತ್ತಮ ಶಿಕ್ಷಣ ಪಡೆದಾಗ ಮಾತ್ರ. ಅದಕ್ಕೋಸ್ಕರ ಈ ರೈತ ವಿದ್ಯಾನಿಧಿ ಯೋಜನೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿ ವಿದ್ಯಾರ್ಥಿ ನನಸು ಮಾಡಲು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ನಿಮ್ಮ ಸುತ್ತಮುತ್ತಲಿರುವ ರೈತ ಕುಟುಂಬದ ಮಕ್ಕಳಿಗೆ ಈ ಮಾಹಿತಿಯನ್ನು ತಲುಪಿಸುವುದು, ಆಗ ಅವರ ಸೌಲಭ್ಯ ಪಡೆಯುವಂಥ ಪ್ರೇರೇಪಿಸುವುದು ನಿಮ್ಮ ಒಂದು ಕೆಲಸ ಇರುತ್ತೆ. ಮತ್ತು ನೀವು ಎಲಿಜಿಬಲ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಚಾನಲ್ಗೆ ಒಂದು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಗ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಸಾಕಷ್ಟು ಇನ್ಫಾರ್ಮೇಷನ್ಸ್ ಬರೀ ಇದಂತಲ್ಲ, ಸಾಕಷ್ಟು ಇನ್ಫಾರ್ಮೇಷನ್ಸು ವೆರಿ ಯೂಸ್ಫುಲ್ ಆಗಂತ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಇನ್ನೊಂದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಯಾವುದೇ ಕಾರಣಕ್ಕೂ ನೀವೇನು ಹೆಸಿಟೇಟ್ ಮಾಡೋಕೋಬೇಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಿಮಗೆ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಅದು ಕೊಡ್ತೀನಿ. ಇಲ್ಲಾಂದರೆ ಡೆಡಿಕೇಟ್ ಆಗಿ ನಿಮ್ಮೆಲ್ಲ ಒಂದು ಕಮೆಂಟ್ಸ್ಗೋಸ್ಕರ ನಾನು ಒಂದು ಡೆಡಿಕೇಟ್ ಆಗಿ ವೀಡಿಯೋ ಮಾಡೋದ್ರೆ ತಿಳಿಸ್ತೀನಿ. ಇಲ್ಲಾಂದರೆ ಯಾವಾಗಾದ್ರೂ ನಿಮಗೆ ಎಲ್ಲ ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೂ ಡೇಸ್ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.